ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಪ್ರಕರಣದ ಅಸಲಿ ರಹಸ್ಯ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ರೌಡಿ ಬಿಕ್ಲು ಶಿವ ಪ್ರಕರಣದ ಅಸಲಿ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಕೇಸ್ನಲ್ಲಿ ಪ್ರಭಾವಿ ಶಾಸಕ ಭೈರತಿ ಹೆಸರು ತಳುಕು ಹಾಕಿಕೊಂಡಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿಸಿದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮಾಜಿ ಸಚಿವ ಭೈರತಿ ಅವರ ಹೆಸರು ತಳುಕು ಹಾಕಿಕೊಂಡಿರೋದು ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಜಗದೀಶ್, ವಿಮಲ್, ಕಿರಣ್ ಮತ್ತು ಅನಿಲ್ ವಿಚಾರಣೆಯನ್ನ ನಡೆಸಿದರು ಪೊಲೀಸರು. ಕೃತ್ಯಕ್ಕೆ ಬಳಸಿದ ಕಾರು ಕೂಡ ಪೊಲೀಸರು ಸೀಸ್ ಅನ್ನ ಮಾಡಿಕೊಂಡಿದ್ದಾರೆ, ಅವರನ್ನ ಬಂಧಿಸಿದ್ದಾರೆ. ಆ ಕಾರನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಇನ್ನು 5ನೇ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರನ್ನ ಮೆನ್ಷನ್ ಮಾಡಲಾಗಿದೆ. ಹಾಗಾಗಿ ಇದೀಗ ಅವರು ಬಂಧನದ ಭೀತಿಯಲ್ಲಿ ಇದ್ದಾರೆ. ಈಗಾಗಲೇ 4 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಗದೀಶ್, ವಿಮಲ್, ಕಿರಣ್ ಮತ್ತು ಅನಿಲ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕಸ್ಟಡಿಯಲ್ಲಿ. ಇನ್ನು ಕೃತ್ಯಕ್ಕೆ ಬಳಸಿದಂತಹ ಕಾರನ್ನ ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ. ಜೊತೆಯಲ್ಲಿ ಬಳಸಿದಂತಹ ಮಾರಕಾಸ್ತ್ರಗಳು ಅದರ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪ್ರಕರಣದ 5ನೇ ಆರೋಪಿಯನ್ನಾಗಿ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರನ್ನ ಮೆನ್ಷನ್ ಮಾಡಲಾಗಿದೆ. ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈಗಾಗಲೇ ಪೊಲೀಸರು 5 ಶಂಕಿತರನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಪ್ರಕರಣ ಬಹಳ ಗಂಭೀರವಾಗಿರುವ ಕಾರಣ ಪ್ರಕರಣದ ತನಿಖಾಧಿಕಾರಿಯನ್ನಾಗಿ ಕೆಜಿಹಳ್ಳಿ ಠಾಣೆಯ ಎಸಿಪಿ ಪ್ರಕಾಶ್ ರಾಥೋಡ್ ಅವರನ್ನ ನೇಮಕ ಮಾಡಲಾಗಿದೆ. ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡುತ್ತಿದ್ದಂತೆ ಎಸಿಪಿ ಪ್ರಕಾಶ್ ರಾಥೋಡ್ ಭಾರತೀನಗರ ಪೊಲೀಸರಿಂದ ಕೇಸ್ ಫೈಲ್ ಅನ್ನ ತೆಗೆದುಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿತ್ತು. ಹಾಗಾಗಿ ಅಲ್ಲಿಂದ ಕೇಸ್ ಫೈಲ್ ಅನ್ನ ತೆಗೆದುಕೊಂಡು ಪ್ರಕರಣವನ್ನ ಕೂಡ ಅವರೇ ದಾಖಲಿಸಿಕೊಂಡಿದ್ರು. ಹಾಗಾಗಿ ಕೇಸ್ ಫೈಲ್ ಅನ್ನ ತೆಗೆದುಕೊಂಡು ಎಸಿಪಿ ಪ್ರಕಾಶ್ ರಾಥೋಡ್ ಅವರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮೊನ್ನೆ ರಾತ್ರಿ ನಡೆದಿದ್ದಂತಹ ಒಂದು ಕೃತ್ಯ, ತಡರಾತ್ರಿಯಲ್ಲಿ ನಡೆದಿದ್ದಂತಹ ಕೃತ್ಯ, ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವು ಹತ್ಯೆ ಪ್ರಕರಣ ಸಂಬಂಧ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಇವರೆಲ್ಲರ ಮೇಲೆ. ಈ ಮಧ್ಯೆ ಪ್ರಕರಣ ಸಂಬಂಧ ಕೊಲೆಯಾಗಿದ್ದಂತಹ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಆಕೆ ನೀಡಿದಂತಹ ದೂರನ್ನ ಆಧರಿಸಿ ಭೈರತಿ ಬಸವರಾಜ್ ವಿರುದ್ಧ ಭಾರತೀನಗರ ಠಾಣೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಅವರ ಮೇಲೆ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕೊಲೆಯಾದ ವ್ಯಕ್ತಿಯ ತಾಯಿ ವಿಜಯಲಕ್ಷ್ಮಿ ಅವರು ನೋಡಿ, ಎಫ್ಐಆರ್ ಪ್ರತಿ ತಾವು ಗಮನಿಸ್ತಾ ಇದ್ದೀರಿ, ಅದು ಎಫ್ಐಆರ್ ಪ್ರತಿ. ಭೈರತಿ ಬಸವರಾಜ್ ಹೆಸರನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. 5ನೇ ಆರೋಪಿಯನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಕೊಲೆಯಾದ ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಅನ್ವಯ ಭೈರತಿ ಬಸವರಾಜ್ ವಿರುದ್ಧವೂ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಭೈರತಿ ಬಸವರಾಜ್ ಅವರಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಪ್ರಕರಣದ 5ನೇ ಆರೋಪಿಯನ್ನಾಗಿ ಕೆಆರ್ಪುರ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಭಾರತೀನಗರ ಠಾಣೆ ಪೊಲೀಸರು